ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಅದು 1977ನೇ ಇಸ್ವಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಇಡಕಲ್ ಅನ್ನುವಂಥ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗುತ್ತೆ. ಆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ತಮ್ಮ ಬದುಕನ್ನೇ ತೇಯ್ದಿರುವಂಥ ಜನರ ಬದುಕು ಈಗ ಹೇಗಿದೆ ಅನ್ನುವಂಥದ್ದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಡಕಲ್ ಡ್ಯಾಮ್ಗೆ ತಮ್ಮ ಬದುಕನ್ನು ಅಂತಂದರೆ ಜಮೀನನ್ನು, ಮನೆಯನ್ನು, ಇಡೀ ಊರನ್ನು ಬಿಟ್ಕೊಟ್ಟು ಬಂದಿರುವಂಥ ಈ ಒಂದು ಗ್ರಾಮ ಇದೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುರಪುರ ಕೇರವಾಡ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿರುವಂಥ ನೀವೇನು ಇಷ್ಟೂ ಜನರನ್ನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಸರ್ಕಾರದ ನಿರ್ಲಕ್ಷ್ಯಕ್ಕೆ, ಸರ್ಕಾರದ ಉದ್ದಟತನಕ್ಕೆ ಬದುಕನ್ನು ಬಲಿ ಕೊಟ್ಟು ಇದೀಗ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಿದ್ರೆ ಇವರ ನೋವೇನು, ಇವರನ್ನ ಸರ್ಕಾರ ಯಾಕೆ ಕಡೆಗಣಿಸ್ತಾ ಇದೆ, ಯಾಕೆ ನಿರ್ಲಕ್ಷಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಾವು ಅವ್ರನ್ನೇ ಮಾತಾಡಿಸ್ತಾ ಅವರ ಸಂಕಟ ಏನು ಅನ್ನುವಂಥದ್ದನ್ನು ಅವರದ್ದೇ ಮಾತುಗಳಲ್ಲಿ ಕೇಳೋಣ. ಸರ್, 1973ರಲ್ಲಿ ನಿಮ್ಮ ಊರನ್ನು ಬಿಟ್ಟು ನೀವು ಬಂದಿದ್ದೀರಿ ಮುಂದಕ್ಕೆ. ಸೊ ಈಗ ಈ ಊರಲ್ಲಿ ವಾಸ ಮಾಡ್ತಾ ಇದ್ದೀರಿ. ಸರ್ಕಾರದ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಕಂದಾಯ ಗ್ರಾಮ ಆಗಿಲ್ಲ. ಹೇಗಿದೆ, ಏನು ಮಾಡ್ತಾ ಇದ್ದೀರಿ ಬದುಕಿಗೆ ಅಂತ? ಏನು ಬದುಕಿಗಿರಿ, ಅಷ್ಟು ಕಷ್ಟನೇ ಮಾಡ್ಕೊಟ್ಟು ಹೋಗ್ಬೇಕಾಗೈತಿ. ನಮ್ಮದು ಹೊಲ ಮನಿ ಎಲ್ಲ ಆ ಕಡೆದು ಹಿಡ್ಕಲ್ ಡ್ಯಾಮ್ ಜಲಾಶಯದೊಳಗೆ, ರಾಜ ಲಕ್ಕಂಗೂಡು ಜಲಾಶಯ 1973 ನಮ್ಮದು ಇದನ್ನು ಜಮೀನುಗಳನ್ನೆಲ್ಲನೂ ಮುಳುಗಡೆ ಮಾಡಿ ಒಂದೇನೋ ಸರ್ಕಾರ ಅಲ್ಲಿಯ ಒಂದು ನೀರಾವರಿ ಸೌಲಭ್ಯಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗಲ್ಲಪ್ಪ ಅಂತೇಳಿ ನಾವು ಕೊಟ್ಟ, ನಮಗೆ ಈ ಕಡೆ ಬರೀ 4 ಎಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ. ಈಗ 10-15 ಎಕರೆ ಇದ್ರೂ ಈ ಕಡೆ ಬರುವಾಗ 2-3 ಎಕರೆ, ನಮ್ಮದು 40 ಎಕರೆ 20 ಎಕರೆ 10 ಎಕರೆ ಇದ್ರೂ ನಮಗೆ ಕೊಡೋದು 4 ಎಕರೆ ಕೊಟ್ಟಿದ್ದಾರೆ. ಕನ್ಸಂಪ್ಷನ್ ಅಂತೇಳಿ ಅವಾಗ ಏನೋ 200 ಅಷ್ಟೇ ಕೊಟ್ಟಿದ್ದಾರೆ ರೀ. ಈಗೆಲ್ಲ ನಾವು ಒಂದು ಕುಟುಂಬದಾಗ 10 ಮಂದಿ ಆಗಿದ್ದೀವಿ. ಈಗ ಎಕರೆ ಅರ್ಧ ಎಕರೆಗೆ ಬಂದೇವಿ. ಅದು ಹೋಗ್ಲಿ ಏನೋ ಕೊಟ್ಟಿದ್ದಾರೆ. ಆದರೆ ಈಗ ಮಲ್ತಾಯಿ ಧೋರಣೆ ಆಗೈತಿ ಎಲ್ಲ. ನಮ್ಮ 1973 ಸರ್ಕಾರದಿಂದ ಏನು ಬಂದವು, ಯಾರೂ ನಮಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಕಂದಾಯ ಗ್ರಾಮ ಮಾಡಬೇಕಾಗಿತ್ತು. ಕಂದಾಯ ಗ್ರಾಮ ಅಂತಂದ್ರೆ ಈಗ ನೋಡಿರಿ, ನಾವು ಪಂಚಾಯತಿಗೆ ಹೋಗ್ಬೇಕು, ಬೇರೆದವ್ರ ಹೆಸರು ಹೇಳೇ ಹೋಗ್ಬೇಕು. ಕೆರವಾಡ ಪಂಚಾಯತಿಗೆ ಹೋಗ್ಬೇಕು. ನಮ್ಮ ಸುರಪುರ ಕೆರವಾಡ ಇಲ್ಲಿ 3000 ಜನಸಂಖ್ಯೆ, 7 ಜನ ಸದಸ್ಯರಿದ್ರೂ ಇಲ್ಲಿ ಮಾನ್ಯ ನಂಜುಂಡಪ್ಪನ ವರದಿ ಪ್ರಕಾರ ಆಗಬೇಕಾಗಿತ್ತು. ಕಂದಾಯ ಗ್ರಾಮ ಇರ್ಲಾಕೆ ನಿಮ್ಮದು ಆಗೋದಿಲ್ಲ ಅಂತ ಹೇಳಿದರು. ಇದು ಮಲ್ತಾಯಿ ಧೋರಣೆನೋ ಮತ್ತು ಯಾವುದು? ಈಗ 50 ವರ್ಷ ಮೇಲಾಯಿತು. ಈಗ ನೀವೆಲ್ಲ ಕೆರವಾಡ ಗ್ರಾಮ ಪಂಚಾಯತಿಗೆ ಸೇರ್ತೀರಿ? ಕೆರವಾಡ ಗ್ರಾಮ ಪಂಚಾಯತಿಗೆ ಸೇರ್ತೀವಿ. ಏನೇ ಇದ್ರು ಅಲ್ಲೇ ಹೋಗ್ಬೇಕು. ಇಲ್ಲಿಂದ 8,000 ಜನಸಂಖ್ಯೆ ಎಲ್ಲ ಇದ್ರು ಪಕ್ಕದೂರಿಗೆ ಹೋಗಿ, ಪಕ್ಕದ 8 ಕಿಲೋಮೀಟರ್ 5 ಕಿಲೋಮೀಟರ್ ಮ್ಯಾಲಿದ್ರೆ ಪಂಚಾಯತಿ ಅಲ್ಲೇ ಕೊಡ್ಬೇಕು, ಹೆಡ್ ಕ್ವಾರ್ಟರ್ನ ಕೊಡ್ಬೇಕಂತ ಐತಿ. ಈಗ 8 ಕಿಲೋಮೀಟರ್ ಇದ್ರೂ ಕಂದಾಯ ಗ್ರಾಮದ ಆಗದೇ ಇದ್ದ ಸಂಬಂಧ ನಾವು 8 ಕಿಲೋಮೀಟರ್ ನಡ್ಕೋತೀವಿ. ಜನಸಂಖ್ಯೆನೂ ಅದೇ 3,500 ಜನಸಂಖ್ಯೆ ಇದೆ. ಆಗ್ತಾ ಇಲ್ಲ. ಸುಮ್ಮನೆ ಏನೋ ಕಂದಾಯ ಗ್ರಾಮ KEB ಕರೆಂಟ್ ಸುಧಾಕಿ ಹಾಕಿಲ್ಲ. ಸಾಮಾನ್ಯ ನಾವು ಹಿಂದೆ ಬಂಗಾರಪ್ಪನವ್ರನ್ನ ನೆನೆಸ್ಬೇಕು, ಚೀಫ್ ಮಿನಿಸ್ಟರ್ ಇದ್ದಾಗ. ಅವರು ಏನೋ ಅವ್ರ ಅನುದಾನದೊಳಗೆ ಕರೆಂಟದ್ದು ಒಂದು ಇದನ್ನು ಊರಿಗೆ ಕೊಟ್ಟಿದ್ರು. ನಮಗೆ ಏನಿಲ್ಲ. ಯಾವ ಸರ್ಕಾರವು ನಮಗೆ ಸರ್ಕಾರ ಮುಖ್ಯ ಅಲ್ಲ, ವ್ಯಕ್ತಿ ಯಾರು ನಮಗೆ ಇದನ್ನು ಅಷ್ಟೇ. ನಮ್ಮ ಈಗ ಮೊನ್ನೆ ನಮ್ಮ DT ಶ್ರೀನಿವಾಸ ಸಾಹೇಬರು ಈ ಮೊನ್ನೆ ಅಧಿವೇಶನದಾಗ ಅದನ್ನು ಮಾತಾಡಿದರು. ಶಾಸಕರೇನು ಗಮನಕ್ಕೆ ತಗೊಳ್ಳಲ್ಲ? ಶಾಸಕರು ಏನು ಈ ಹಿಂದೆ ಎಲ್ಲ ನಮ್ಮದು ಒಂದು ಸ್ವಲ್ಪ ಕನ್ನಡ ಮರಾಠಿ ಅಂತೇಳಿ ಐತಿ. ನಾವು ಹುಕ್ಕೇರಿ ತಾಲೂಕಿನಿಂದ ಬಂದು ನಾವು ಕನ್ನಡದವ್ರ, ಮರಾಠಿ ಕನ್ನಡ ಅದು ಸ್ವಲ್ಪ ಐತಿ. ಇಲ್ಲಿ ಹಿಂದೆ ಎಲ್ಲ MES ಶಾಸಕರಿದ್ರು, ನಮಗೆ ಅಗದಿ ಏನು ಇದಾಗಿಲ್ಲ. ಈಗಿನ ಸದ್ಯ ಬಟ್ ಈಗೇನು BJP ನಮ್ಮ ಇವು ಹೋಟೆಲ್ ಹಲೇಕರ್ ಹೋದವರು
ಅವ್ರಿಗೂ ಇದು ಮಾಡ್ಕೊಂಡೇವಿ. ಈಗ ಬಂದವ್ರ ಹಿಂದೆ ಅರವಿಂದ್ ಪಾಟೀಲ್ ಇದ್ರು, ಅವರು ಒಂದು ಸ್ವಲ್ಪ ಏನೋ ಇದು ಮಾಡಿದ್ರು. ಆದರೆ ಏನು ಒಟ್ಟು ನಮಗೆ ಲಾಸ್ಟಕ್ಕೆ ಕೊನೆಯದು ಏನು ನಮಗೆ ಸಿಕ್ಕಿಲ್ಲ. ಕನಿಷ್ಠ ಈಗ ನೋಡಿರಿ, ಮೋದಿಯವರು ಇವರು ಜಮೀನಿಗೆ ಎಷ್ಟು ಅದು ಯಾವುದು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಡ್ತಾರೆ. ಅದನ್ನು ನಮಗೆ ವರ್ಷ ಆಗದೇ ಈಗ ಕಂದಾಯ ಗ್ರಾಮ ಎಲ್ಲರಕ್ಕೆ ವರ್ಷ ಆಗೋದಿಲ್ಲ, ಆಕಾರ ಇಲ್ಲ, ಸರ್ವೆ ಇಲ್ಲ, ನಮ್ಮ ಹೊಲಗಳಿಗೆ ರೋಡ್ ಇಲ್ಲ. ರೋಡ್ ಹೋಗಕ್ಕೆ ಈ ಅದನ್ನು ನಮ್ಮ ಆ ನಕಾಶೆ ಅವಾಗ ಹಿಂದೆ ನಮ್ಮದು ಇಲ್ಲಿ ಫಾರೆಸ್ಟ್ ಅಕ್ವೈರ್ ಮಾಡಿ ಇಲ್ಲಿ ಇದನ್ನ ನಕಾಶೆ ಕೊಟ್ಟದ್ದೈತಿ. ಈಗ ಹೊಳ್ಳಿ ಕಂದಾಯ ಗ್ರಾಮಕ್ಕೆ ಕೇಳ್ತಾರೋ, ಮತ್ತು ಹೊಳ್ಳಿ ನೀವು ಹೆಂಗೆ ಬಂದಿರಿ ಅಂದ್ರೆ ನಾವು ಹೊಳ್ಳಿ ಪುನರ್ಜನ್ಮ. ನಿಮ್ಮ ಜಮೀನನ್ನು ನೀವು ಮಾರಬೇಕು ಅಂದ್ರೆ ನಿಮ್ಗೆ ಅವಕಾಶ ಮಾರೋದು ದೂರ ಇಲ್ರಿ. ನಮ್ಮ ಬರೀ ನಮ್ಮ ಅಪ್ಪ ಅಂದ್ರೆ ನಮ್ಮ ಹೆಸರಲ್ಲಿ ಹಚ್ಕೊಡಕ್ಕೆ ಆಕಾರ ಇಲ್ಲ. ಬಾಜುಕಿನವ್ರು ಏನೋ ಒಂದು ಸ್ವಲ್ಪ ಇದನ್ನ ತೆಗೆದ್ರಂದ್ರೆ ನಿಮ್ಮದು ಆಕಾರ ಇಲ್ಲಪ್ಪ, ಸರ್ವೆ ಆಗೋದಿಲ್ಲ ಅಂತಾರೆ. ಹಿಂಗಾಗಿ ಕೆಲವೊಂದು ಮಂದಿ ದೊಡ್ಡ ಸಮಸ್ಯೆ ರೀ ಸರ್. ಅಂದ್ರೆ ಈಗ ನಮ್ದೊಂದು ಮನೆ ಇದೆ, ಈ ಮನೆ ನಿಮ್ದು ಅಲ್ರಪ್ಪ, ನೀನು ಹೊರಗಡೆ ಹೋಗ್ಬೇಕು ಅಂದ್ರೇನೆ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು ಊರನ್ನೇ ಬಿಟ್ಟು ಬಂದಿದ್ದೀರಿ, ನೀವು ಹುಟ್ಟಿದ ಊರನ್ನೇ ಬಿಟ್ಟು ಬಂದಿದ್ದೀರಿ ಸರ್. ಹೇಗೆ ಒಂದು ಹುಟ್ಟೂರನ್ನೇ ಬಿಟ್ಟು ಬೇರೆ ಊರಲ್ಲಿ ಬದುಕೋದಿದೆಯಲ್ಲ ಸರ್? 56 ವರ್ಷ ಆಯ್ತು ಸರ್. ನ್ಯೂಸ್ದಾರಿಗೆ ಮೊದಲೇ ಮಾತು ನಾ ಕೈ ಮುಗಿತೀನಿ ಸರ್. ಬಂದದಕ್ಕೆ ನಮ್ದು ಪರಿಹಾರ ಆಕೈತೆ ಅಂತ ನಾ ತಿಳ್ಕೊಂಡೇನೆ ಸರ್. ಇನ್ನು ನೀವು ಬಂದ್ರೆ ಒಂದು ಪರಿಹಾರ ಆಕೈತ್ರಿ, ಕಂದಾಯ ಗ್ರಾಮ ಆಕೈತೆ ನಾ ತಿಳ್ಕೊಂಡು ಸರ್. ಈಗ ನಿಮ್ಮಿಂದ ಸರ್ 56 ವರ್ಷ ಸರ್. ನಮ್ಗೆ ಯಾರು MLA ಬಂದಿಲ್ಲ ರೀ, ಯಾರು ಶಾಸಕ ಬಂದಿಲ್ಲ, ಯಾರು ಸಚಿವರು ಬಂದಿಲ್ಲ ರೀ. ನಮ್ಮನ್ನು ಕುಂದು ಕೊರತೆ ಕೇಳಕ್ಕೆ ಅನ್ನೋದು ಯಾರೂ ಇಲ್ಲ ಸರ್. ಹೊಲಕ್ಕೆ ಹೋಗೋ ರಸ್ತಾನೂ ಇರೋಕ್ಕಿಲ್ಲ ರೀ. ಅದು ಸರ್ ಮೊನ್ನೆ ನ್ಯೂಸ್ದಾರ ಬಂದಾಗ ಏನೋ ಒಂದು ಸ್ವಲ್ಪ ಆಗೈತೆ ಸರ್. ನಮ್ದು ಸರ್ ಕುಡಿ ವ್ಯವಸ್ಥೆ ನಮ್ಗೆ ನೀರಿಲ್ಲ ರೀ. ನಾನು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಸರ್. ಇದ್ರೂ ಸರ್ ಮಾಡೋಕ್ಕಾಗಲ್ಲ ಸರ್. ಅಮೌಂಟ್ ಬರ್ಬೇಕಲ್ಲ ಸರ್, ಅನುದಾನ ಬಂದ್ರೆ ಸರ್. ಇದು ಬಿಟ್ಟು ಹಿಂದೆ ಏನು ಮಾಡೋ ಸರ್ ನಾವು? ಕುಡಿಯೋಕೆ ನೀರಿಲ್ಲ ಸರ್, ಕುಡಿಯೋಕೆ ನೀರಿಲ್ಲ ಸರ್. ಮತ್ತು ಜಲ್ದಿಲ್ಲ ಮಾಡ್ಯಾರ ಸರ್ ಯಾರೋ ಒಬ್ರು ಸರ್. 2 ವರ್ಷ ಆತ್ರಿ ಈಗ ನಡಕ್ಕೆ ಸರ್. ರಸ್ತಾನೂ ಇಲ್ಲ ಸರ್. ಈಗ ನಾವು ದಾಟ್ಯಾಡಕ್ಕೆ ನಮ್ಮ ಊರಾಗ ಅದನ್ನೂ ಎಲ್ಲ ಕಟ್ಟಿಗೆ ಸರ್. ಒಟ್ಟೆ ಸರ್ ನಮ್ಮ ಊರಿಗೆ ಸೌಲಭ್ಯ ಅನ್ನೋದು ಏನೂ ಇಲ್ಲ ಸರ್. ನಿಮ್ಮದು ನೀವು ಶಾಲೆ ಹೇಗಿದೆ ಸರ್? ಶಾಲೆ ಅನ್ಕೆ ನೋಡ್ರಿ, ಮಕ್ಕಳೆಲ್ಲ ಸಾಯುವ ಪರಿಸ್ಥಿತಿ ಆಗ ಸರ್. ಸದ್ಯ ನಾ ಹೇಳ್ತೇನೆ ಸರ್, ನಿಮ್ಗೆ ತೋರಿಸ್ತೀನಿ ಸರ್. ಈಗ ಸದ್ಯ ಯಾರು ನಮ್ಮ ಸೋಷಿಯಲ್ ಮೀಡಿಯಾದವ್ರು ಒಬ್ಬರು ಸಿದ್ದು ಪಾಟೀಲ್ ಸರ್, ಅವ್ರಿಗೇನೋ ಸ್ವಲ್ಪ ಏನೋ ಯಾರ ಕಡೆಯಿಂದ ತರಿಸೇನೋ ಸ್ವಂತ ಮಾಡ್ಯಾರ ಸರ್. ಅದನ್ನು ಬಿಡ್ರಿ ಸರ್. ನಮ್ಮ ಶಾಲೆ ಸರ್ ತಾಡ್ಪತ್ರಿ ಹೊಚ್ಚಿರು ಸರ್. ತಾಡ್ಪತ್ರಿ ಸರ್, ಯಾವಾಗ ಬೇಕಿದ್ರು ಬಿದ್ದೋಗ್ಬೋದು ಒಂದು ಗಾಳಿ ಸರ್. ಬೆಳ್ಳಾಕಲ್ಲ ಸರ್. ಸದ್ಯ ಈಗೆಲ್ಲ ಹಂಚೆಲ್ಲ ಮುರಿದು ಬಿದ್ದಾವ್ರಿ. ಹಂಚು ಹಾಕೋ ಕಾಲಕ್ಕೆ ರೀ ನಮ್ಗೆ ನಮ್ಮ ಶಕ್ತಿ ನಮ್ಗೆ ಸರ್. ನಮ್ಮ ಕಡೆ ನಮ್ಗೆ ಏನ್ರಿ 20 ಗುಂಟೆ 10 ಗುಂಟೆ ಸರ್ ನಮ್ಮ ಜಮೀನು ರೀ ಸರ್. ನಾವು ಒಟ್ಟು ಮಾಡೋಟ್ಟು ಪವರು ಇಲ್ಲ ಸರ್. ಈಗ ಯಾರು ಬಂದರೂ ನಮ್ಗೆ ಬರುವಂಥ ಮನುಷ್ಯರು ಯಾರೂ ಇಲ್ಲ ಸರ್. ನಮ್ಮ ಶಾಸಕರಿಲ್ಲ, ಸಚಿವರು ಇಲ್ಲ ಸರ್. ಏನೋ ತಕ್ಕರು ನಮ್ಮ ಸಚಿವರು ನಮ್ಗೆ ಯಾರೂ ಬಂದಿಲ್ಲ ರೀ ಸರ್. ಓಟ್ ಹಾಕಿ ಮಾತ್ರ ನಮ್ಮ MP ಬರ್ತೀರಿ ರೀ. ಅವ್ರು MP ಹೋಗ್ಯಾರ, ಮತ್ತೀಗ ಒಬ್ರು ಇವ್ರು ಬಂದಲ್ಲ ಸರ್. ಓಟ್ ಮುಗಿದ್ಮೇಲೆ, ಎಲೆಕ್ಷನ್ ಮುಗಿದ್ಮೇಲೆ ಸರ್ ಯಾರೂ ಇಲ್ಲ ಸರ್. ಯಾರು MPನೂ ನಮ್ಮ ಊರಿಗೆ ಬಂದು ಅನುದಾನ ಕೊಟ್ಟಿಲ್ಲ ಸರ್. ಏನೋ ತಕ್ಕರ್ನು ಸರ್. ಇದು ಅನ್ರಿ ಅದು ಆತ್ರಿ ಸರ್. ಈಗ ನಮ್ಗೆ ಸ್ಮಶಾನಕ್ಕೆ ಹೋಗಕ್ಕೆ ರಸ್ತಾನೂ ಇಲ್ಲ ರೀ ಸರ್. ಮೇನ್ ರೀ ಈಗ ಅಲ್ಲ, ಬದುಕಿರುವಾಗಲೂ ನೆಮ್ಮದಿ ಇಲ್ಲ ಸರ್. ತಗೊಂಡು ಹೋಗೋ ಸರ್ ಸದ್ಯ ಸರ್ ಸ್ಮಶಾನ ರಸ್ತೆ ಬಂದಾಗ ಸರ್ 5 ತಿಂಗಳು ಆತ್ರಿ ಸರ್. ಯಾರು ಸತ್ರು ಸರ್ ಹೊಲಕ್ಕೆ ಹೋಗ್ಬೇಕ್ರಿ ನಾವು ಸರ್. ಅವ್ರಿಗೆ ರೀ ಸರ ಮಾಡ್ಬೋದು, ಹೊಲ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಅದನ್ನ ನೋಡ್ರಿ, ಈಗ ಮನ್ ಕೊಡಕ್ಕೆ ಜಾಗ ಇಲ್ರಿ, ಮತ್ತು ನಮ್ಗೆ ಹೊಲಗಳಿಗೆ ಹೋಗಕ್ಕೆ ದಾರಿ ಇಲ್ರಿ. ಮುಂದೆ ನಮ್ಗೆ ಊರಾಗ ಯಾವುದು ಏನೂ ಸೌಲಭ್ಯ ಇಲ್ಲ ನೋಡ್ರಿ. ಇಲ್ರಿ, ಅರ್ಧ ಎಕರೆ ಹೊಲ ಕೊಟ್ಟಾರ್ರಿ. ಅರ್ಧ ಎಕರೆ ಹೊಲ ಮತ್ತೆ 2 ಮಕ್ಳು ಹುಟ್ಟಿದಾಗ ತಿನ್ನೋದೇನು ಸಾಲಿದ ಏನಿಲ್ರಿ. ಮನೆಗಳು ಇಲ್ರಿ ಇರಾಕ ನಮಗೆ ಯಾವುದು ಏನೂ ಇಲ್ಲ ನೋಡ್ರಿ. ಭಾಳ ಅಂದ್ರೆ ಮೂರಕ್ಕೆ ಮನ್ಯಾಗ ಏನೂ ಉಪಯೋಗ ಇಲ್ಲ ನೋಡ್ರಿ. ಬೇಕಾದ್ರೆ ನಮ್ಮ ಮನೆಗೆ ಹೋಗಿ ನೀವು ಸಾಯ್ಬ್ರಿ. ಈಗ ನೀವು ಹೇಳಲ್ಲ ಅವಾಗಿಂದ ರೀ ಸರ್, ನಮಗೆ ಏನೂ ಮನಿನೂ ಇಲ್ರಿ, ಏನೂ ಇಲ್ರಿ. ಬಂದು ನಿಮ್ಗೆ ತೋರಿಸ್ತೇವೆ, ಬಂದು ನೋಡಿ ಬರ್ರಿ. ಬೇಕಾರೆ ತಾಡ್ಪಲ್ ಹಚ್ಕೊಂಡಿದ್ದಂಗ ಅದೇವ್ರಿ. ಅಧಿಕಾರಿಗಳು, MLA, ಶಾಸಕರು, ಸಾಹೇಬರು ಯಾರು ಇಲ್ರಿ, ಯಾರೂ ಬಂದಿಲ್ರಿ ಸರ್. ಕೈ ಮುಗಿದು ಕೇಳ್ಕೊತೇವ್ರಿ, ಕಂದಾಯ ಪೈಲ ಆಗ್ಬೇಕಿತ್ತ ಸಾಕ್ರಂಗ. ಕಂದಾಯ ಗ್ರಾಮ ಆಗ್ಬೇಕು ಅಂತ ಆಗದೇ ಇರೋದು ಭಾಳ ತೊಂದರೆ ಆಗ್ಬೇಕ್ರಿ. ನಮ್ಮ ಊರಿಗೆ ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಏನೂ ಸೌಕರ್ಯ ಇಲ್ಲ ನೋಡ್ರಿ. ಎಲ್ಲ ಮಾಡ್ಬೋದು ನೀವು. ನಮ್ಮ ಹೊಲಗಳಿಗೆ ಹೋಗಕ್ಕೆ ಹಾಕ್ಸಿದಕ್ಕಿಲ್ರಿ. ಕುಡಿಯಕ್ಕಲ್ಲ, ಮತ್ತೆ ನೀರು, ಕುಡಿಯಕ್ಕೆ ನೀರು ಮನೆಯಲ್ಲಿ ಹೇಗೆ ನಿಭಾಯಿಸ್ತಾ ಇದ್ದೀರಿ? ಏನು ಮಾಡಿದ್ರೆ ಎಲ್ಲಿದ್ರೆ ಹೊತ್ತು ತಂದು ಕುಡಿತೇವ್ರಿ. ಎಲ್ಲಿಂದ ತಂದು ನೀರು ಕುಡಿತೇವು. ನೀರಿಲ್ಲ ಅನ್ನೋದು ಗಂಡಸರಿಗೆಲ್ಲ ತುಂಬಾ ಟೆನ್ಷನ್ ಆಗಲ್ಲ. ಹೆಂಗ್ ಹೆಣ್ಣು ಮಕ್ಕಳಿಗೆ ಟೆನ್ಷನ್ ಆಗತ್ತೆ ನೀರಿಂದ, ಹೌದಿಲ್ರಿ? ಆಮೇಲೆ ಹೊಲಗಳಿಗೆ ಹೋಗಕ್ಕೆ ಹಾದಿಲ್ಲ, ಈ ಮಕ್ಕಳು ಅಡ್ಡಾಡಕ್ಕೆ ಹಾದಿಲ್ಲ, ಎಲ್ಲ ರೊಜ್ರಿ. ಅದನ್ನ ಮಾಡ್ಕೊಳ್ಬೋದ್ರಿ. ನಮ್ಮ ಊರಿಗೆ ಏನೂ ಇಲ್ಲ, ಏನು ಸೌಕರ್ಯ ಇಲ್ರಿ ನಮ್ಮ ಊರಾಗ. ಯಾವುದೇ ಬಸ್ ಸದ್ಯಕ್ಕೆ ಇಲ್ರಿ. ಈಗ ಚರ್ಮಗಳು ಮಾಡ್ಯಾರ ನೋಡ್ರಿ ಬಸ್ಗಳು. ಈಗೀಗ ಆಗ್ಯಾವ್ರಿ ಬಸ್. ಆಮೇಲೆ ನಡ್ಕೊತ ಹೋಗೋದು, ನಡ್ಕೊತ ಬರೋದು, ಈ ಕಡೆ ನಡ್ಕೊತ ಹೋಗೋದು, ಈ ಕಡೆ ನಡ್ಕೊತ ಬರೋದು. ನಮ್ಮ ಊರಿಗೆ ಏನೇನೇನು ಸೌಕರ್ಯ ಇಲ್ಲ ನೋಡ್ರಿ. ಅಲ್ಲಿ ನಮ್ಮ ಊರಾಗ ಆ ಕಡೆ ರೀ, ಆ ಸೈಡ್ ಡ್ಯಾಮ್ ಸೈಡ್ ರೀ, ನಾವು ಎಷ್ಟು ಚಂದ ಅದಾರ ರೀ. ನಮ್ಮನ್ನು ಬಿಟ್ಟರೆ ಅವ್ರು ఎంత ಚಲೋ ಅದಾರ ರೀ.
ಈ ಕಡೆ ತಂದು ಹೋಗೋದಾರ ನಮ್ಗೆ ಏನೇನೇನು ಇಲ್ಲ ನೋಡ್ರಿ ಎಲ್ಲಿ ಯಾರು ಬರ್ದಿಲ್ರಿ ಓಟ್ ಹಾಕೋತಕ್ಕ ಆಟ ಬರ್ತಾರ ನೋಡ್ರಿ ಇಲ್ಲಿ ಓಟ್ ಹಾಕೊಂಡ್ರಿ ಅದು ಹೋಗಿ ಬಿಡ್ತಾರ ಅದು 100 200 ಕೊಡ್ತಾರ ಯಾರು ಇದ್ದಾರ ತಗೋತಾರ ಇಲ್ಲದಾರ ನಮ್ಗೆ ಬೇಡ ನಿಮ್ಗೆ ರೊಕ್ಕ ಬೇಡ ನಿಮ್ಗೆ ತೊಗೊಂಡು ಹೋಗಿಬಿಡ್ರ ರೊಕ್ಕ ಸೇರಿ ತಗೋದಿಲ್ರಿ ನಾವು ಓಟ್ ಹಾಕ್ತಾರ ಓಟ್ ಮುಗಿಸ್ಕೋತಾರ ಹೋಗಿಬಿಡ್ತಾರ ಆಮೇಲೆ ಹೊಳೆ ಬರ್ದಿಲ್ರಿ ಇಲ್ಲಿ ಅವ್ರು ತಲೆ ಹಾಕೋದಿಲ್ಲ ಹೊಳ್ದಿ ನೋಡೋದಿಲ್ಲ ನಮ್ಮ ಊರಿಗೆ ಬರೋದೇ ಇಲ್ರಿ ಅವ್ರ ಮುಂದೆ ಏನ್ ಮಾಡ್ತಾರ ಮಾಡಿ ಎಲೆಕ್ಷನ್ ಮುಗಿದ್ರೆ ಮುಗೀತು ಮುಗಿಯತ್ರಿ ಮರ್ತು ಬಿಡ್ತಾರ ನೋಡ್ರಿ ನಮ್ಮನ್ನ ಸರ್ ಹೆಂಗ್ ಏನ್ ಮಾಡ್ತಾರ ನೋಡ್ರಿ ಸರ್ ನೀವು ನಮ್ಮ ಊರಿನಲ್ಲಿರುವಂತ ಗ್ರಾಮಸ್ಥರು ಕಂದಾಯ ಗ್ರಾಮ ಆಗ್ಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಬೇಡಿಕೆಯನ್ನ ಹೇಳ್ತಾ ಇರೋದು ಸರ್. ಅದೇ ಮಹಿಳೆಯರು ಮಾತಾಡ್ತಾ ಇದ್ರು ಸರ್, ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದೀರಿ, 50-60 ವರ್ಷ ಆಗ್ತಾ ಸರ್, ನಾನು ರೈತ ಸಂಘದ ಈ ಊರಿನ ಗ್ರಾಮದ ಘಟಕದ ಅಧ್ಯಕ್ಷ. ನಾನು ಹಲವಾರು ಸುರಪುರ ಕೆರವಾಡ ಹಿಡಕಲ್ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಅರ್ಜಿ ಅಖಿಲ ಕರ್ನಾಟಕ ಸಂಘದಿಂದ ಕೊಟ್ಟಿದ್ದು ಸರ್. ಇದು ನಾವು ಸಿದ್ದರಾಮಯ್ಯ ಸಿಎಂ ಏನಂದ್ರೆ ಇದು ಕೊಟ್ಟಾಗ ಅವರು ಕೊಟ್ಟ ಸರ ಮಾಡ್ತು ಅಂದಾರೆ, ಆದ್ರೆ ಇನ್ನೂವರೆಗೆ ಆಗಿಲ್ಲ. ಆಮೇಲೆ ನಾವು ಏನೇನು ಬೇಡಿಕೆ ಏನೇನಿತ್ತು ನಿಮ್ದು ಹೇಳ್ತೇನೆ ಸರ್. ಈಗ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡಬೇಕು. ಗ್ರಾಮದ ಎಲ್ಲ ರಸ್ತೆಗಳ CC ರಸ್ತೆಗಳನ್ನು ಮಾಡುವುದು, ಹೊಲ ಗದ್ದೆಗಳಿಗೆ ಹೋಗುವ ರಸ್ತೆಗಳನ್ನು ನಿರ್ಮಿಸುವುದು, ಗಟಾರ ಚರಂಡಿ ನೀರಿನ ವ್ಯವಸ್ಥೆ ಮಾಡುವುದು, ಗ್ರಾಮದ ಅಡವಿ ಸಿದ್ದೇಶ್ವರ ಮಠವನ್ನು ಅಭಿವೃದ್ಧಿ ಮಾಡುವುದು, ನಿರಾಶ್ರಿತರ ಯೋಜನಾ ಪ್ರಮಾಣ ಪತ್ರ ಪೂರೈಸುವುದು. ರೈತರಿಗೆ ಏನು ತೊಂದರೆ ಆಗುತ್ತೆ ಇಲ್ಲಿ ಊರಲ್ಲಿ? ಅದೇ ಸರ್, ರೈತರಿಗೆ ಹಲವಾರು ಈಗ ನಾವು ಒಂದು ನಮ್ಮ ಹೊಲ ಗದ್ದೆಗೆ ಹೋಗ್ಬೇಕಂದ್ರೆ ನಮ್ಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಆಮೇಲೆ ನಾವು ಈಗ ನಮ್ಮ ತಂದೆ ಆಸ್ತಿಯನ್ನ ಈ ಮಕ್ಕಳ ಸಲ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಈ ಟೈಪ್ ನಮ್ಗೆ ಹಲವಾರು ಸಮಸ್ಯೆಗಳ ನಮ್ಗೆ ಇದೆಲ್ಲ ಗೊತ್ತಿದ್ರೆ ನಾವು ಅವತ್ತು ಊರ್ ಬಿಟ್ಟು ಬರ್ತಾ ಇರ್ಲಿಲ್ಲ. ಊರ ಬಿಟ್ಟು ಬರ್ತಾರೆ ನೋಡಿ, ನಾವು ಮತ್ತೆ ಹೆಂಗೈತಂದ್ರೆ ಲಕ್ಷ ರೈತರಿಗೆ ಅನುಕೂಲ ಆಗಕ್ಕೆ ಒಂದು ಡ್ಯಾಮ್ ಕಟ್ಟೋದಕ್ಕೆ ಊರ್ ಕಟ್ಟಕ್ಕೆ ಇಲ್ಲಿ ಇನ್ನೊಂದು ಏನೈತಂದ್ರೆ ಇದೆಲ್ಲ ಕಂದಾಯ ಗ್ರಾಮ ಆಗದ ಕಾರಣ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ರಾಜಕಾರಣ ನಿರ್ಲಕ್ಷ್ಯ ಕಾರಣ. ಯಾರು ಕೊರತೆ ಇದೆ, ಇಚ್ಛಾಶಕ್ತಿ ಕೊಡ್ತಿದ್ರು. ಹೌದ್ರಿ, ಜನರ ಹಿತ ಬೇಡ. ಏನು ಮಾಡಿದಾರ್ರಿ, ಒಂದು ಯೋಜನೆ ಹಾಕೊಂಡಿದ್ದಾರೆ ಅವ್ರು. ಮಲ್ಲ ಇದನ್ನು ಡ್ಯಾಮ್ ಕಟ್ಟಬೇಕಂತೇಳಿ ಅಲ್ಲಿ 3 ಊರನ್ನ ಕೇಳ್ತಾರೆ ಅವ್ರು, ಕಲ್ಲು, ರಾಮನಕಟ್ಟಿ, ಹೊಸಪೇಟೆ ಅಂತೇಳಿ. ಅದು ಸುರ್ಪುರ ಮತ್ತು ಕೆರವಾಡ ಹದ್ದಿ ಒಳಗೆ ತಂದು ಹಾಕ್ತಾರೆ ರೀ, ಫಾರೆಸ್ಟ್ ಏರಿಯಾದೊಳಗೆ. ಈ ಸುರ್ಪುರು ಕೆರವಾಡ ಅಂತ ಏನೈತ್ರಿ ಅಷ್ಟೇ ರೀ, ಅದು ಕಂದಾಯ ಗ್ರಾಮನ ಇನ್ನೂವರೆಗೆ ಇಲ್ಲ. ಹೊಲಕ್ಕೆ ಆಕಾರ ಬಂದಿಲ್ಲ, ಸರ್ಕಾರದಿಂದ ಸರಿಯಾಗಿ ಅನುದಾನ ಬರಲ್ಲ, ನಾವು ಪಕ್ಕದ ಗ್ರಾಮ ಪಂಚಾಯತ್ ಆಕಾರ ಬಂದಿಲ್ಲ ಹೊಲಕ್ಕೆ. ಇದಿಷ್ಟೊಂದು ಗಡಿ ಇಲ್ಲ, ಉತ್ತಾರ ಹೆಸರು ತೋರಿಸ್ತಾರೆ, ಗಡಿ ಇಲ್ಲ. ಅದು 1 ಎಕರೆ ಇದ್ರು ಅಷ್ಟೇ ಮಾಡ್ಬೇಕು. ಈ ಪರಿಸ್ಥಿತಿ ಇಲ್ಲ. ನೀವೀಗ ಅಲ್ಲೆಲ್ಲ 10-20 ಎಕರೆ ಕೊಟ್ಟು ಬಂದಿರ್ತೀರಿ, ಈಗ ಇಲ್ಲಿ 2 ಎಕರೆ ಸಿಕ್ಕಿದೆ ಅಷ್ಟೇ. ಬಿಡಿ ಸರ್, ಬಿಡಿ. ಹಿಡಕಲ್ಲು ಜಲಾಶಯದಲ್ಲಿ ಮುಳುಗಡೆಯಾಗಿ 55 ವರ್ಷಗಳು ಕ್ಷಮಿಸಿದರೂ ಸಹಿತ ನಮ್ಮ ಊರಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ನಾವು ದೇಶದ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸರ್ಕಾರದ ಒಂದು ಆದೇಶದ ಮೇರೆಗೆ ನಮ್ಮ ಹುಟ್ಟೂರಾದ ಒಂದು ಗ್ರಾಮವನ್ನು ಇಲ್ಲಿ ಲೋಕಲಲ್ಲಿ ಫಂಕ್ಷನ್ ಇದ್ದಾಗ ಭಾಷಣ ಮಾಡ್ತೀರೇನ್ರಿ ನೀವು? ಭಾಷಣ ಮಾಡ್ತೀವಿ ಸರ್. ಭಾಷಣ ಮಾಡ್ತಾರೆ. ಹೌದು ಸರ್, ಮಾಡ್ತೀವಿ ಸರ್. ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವನವನ್ನೇ ತ್ಯಾಗ ಮಾಡಿ, ದೇಶಕ್ಕೋಸ್ಕರವಾಗಿ ನಮ್ಮ ಜೀವನವನ್ನು ತ್ಯಾಗ ಮಾಡಿ ಈ ನಮ್ಮ ಸುರಪುರ ಕೇಳೋ ಖಾನಾಪುರ ತಾಲೂಕಿನ ಬಂದು ನೆಲೆಸಿ 50 ವರ್ಷಗಳಾದರೂ ನಮ್ಮ ಊರಿಗೆ ಯಾವುದೇ ಸವಲತ್ತನ್ನು ಸರ್ಕಾರ ಒದಗಿಸಿಲ್ಲ. ಯಾವ ಸರ್ಕಾರ ಎಷ್ಟೆಷ್ಟೋ ಬಂದವು. ಇಷ್ಟು ವರ್ಷ ಹೆಂಗ್ ಬದುಕ್ತಾ ಇದ್ರಿ ಮತ್ತೆ? ಏನು ಸರ್, ಅಗದಿ ಭಾಳ ಕಠಿಣ ಪರಿಸ್ಥಿತಿನ ಬದುಕತ್ತವು ಸರ್. ನಾವು ಭಾಳ ಕುಡಿಯಕ್ಕೆ ನೀರಿಲ್ಲ, ಸರಿಯಾಗಿ ಕುಡಿಯಾಕ ನೀರಿಲ್ರಿ, ರಸ್ತೆ ಇಲ್ಲ, ಹೊರಗೋ ರಸ್ತೆ ಇಲ್ರಿ, ಶಾಲೆ ಇಲ್ಲ, ಅನೇಕ ಸಮಸ್ಯೆಗಳನ್ನ ಬಡವರು ನಾವು ಏನು ಮಾಡ್ಬೇಕು? ಬಡವರು ನಾವು ಏನು ಮಾಡ್ಬೇಕು ಸರ್? ನಿಮಗೆಲ್ಲ ತಿಳಿದಂಥ ವಿಷಯ ಐತಿ. ಅದಕ್ಕೋಸ್ಕರವಾಗಿ ನಾನು ನಿಮಗೆ ಅಗದಿ ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ಅತಿ ಕೃತಜ್ಞತೆಯಿಂದ ನಿಮಗೆ ನಾನು ಬೇಡಿಕೊಳ್ಳುತ್ತೇನೆ. ನಮ್ಮ ಊರು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಒಂದೇ ಅಲ್ಲ. ನನ್ನ ತಂದೆ ಅವ್ರದ್ದೊಂದು 2 ಎಕರೆ ಜಮೀನು ಇತ್ತಪ್ಪ. ಹೌದು ಸರ್, ನನ್ನ ತಂದೆದೊಂದು 2 ಎಕರೆ ಜಮೀನು ಇತ್ತು. ನನಗೆ ಬರಬೇಕದು, ಬರ್ಸ್ಕೊಳಕ್ಕಾಗಿಲ್ಲ ಅಂದರೆ ಆಗೋದಿಲ್ಲ ಬಿಡ್ರಿ. ಹಾಗೇ ಇಲ್ರಿ, ಈಗ ಹಾಗೇ ಇಲ್ರಿ. ಮತ್ತು ಭೂಮಿ ಇದ್ದದ್ದು ಈಗ 4 ಮಂದಿ ಅಂತಂಬ್ರ 1 ಎಕರೆ, 6 ಎಕರೆ, 1 ಎಕರೆ, 6 ಎಕರೆ ಬಂದವ್ರಿ. ಹಿಂಗಾಗಿ ಎಲ್ಲ ಸಮಸ್ಯೆ ಐತ್ರಿ. ಇದ್ದ ಭೂಮಿನೂ ಹೆಸರಲ್ಲಿ ಹೆಚ್ಚಿಕೊಳ್ಳೋಕ್ಕೂ ಅನುಕೂಲ ಇಲ್ಲ. ಭೂಮಿ ಇದೆ ಅಷ್ಟೇ, ಅದು ನಮ್ದು ಅಂತ ಹೇಳ್ಕೊಳಂಗಿಲ್ಲ. ಇಲ್ಲ ಇನ್ನ ಕೆಲವೊಂದು ಭೂಮಿ ಫಾರೆಸ್ಟ್ ಅದಾವ್ರಿ, ಫಾರೆಸ್ಟ್ ಐತೈತ್ರಿ. ಹಿಂಗೆಲ್ಲ ಸಮಸ್ಯೆ ಐತಿ. ಅಲ್ಲಿ ನಾವು ಹೋಗಿ ಯಾರನ್ನ ಕೇಳ್ಬೇಕಂತಣ್ಣ? ಈಗ ರೀ ಓದೋರೆಲ್ಲ ಕೈ ಬಿಡ್ತಾರೆ ಅಂದ್ರೆ ಈಗ ಏನೈತೆ ಅಂದ್ರೆ ರೀ ಭಾಳ ಸಮಸ್ಯೆ ಐತಿ ರೀ. ಊರದ್ದು ಒಂದದ್ರಿಂದ ಸಮಸ್ಯೆ ಅಲ್ಲ, ಎಲ್ಲ ಸಮಸ್ಯೆನೂ ಅದಾವ್ರಿ. ಮೇನ್ ರೋಡ್ ಬೇಕ್ರಿ, ಮೂಲಭೂತ ಸೌಕರ್ಯನೇ ಇಲ್ಲ. ಈಗ ಹೊಲಗಳಿಗೆ ಹೋಗಕ್ಕೆ ರೋಡ್ ಮೇನ್ ಬೇಕು ರೀ, ಅದು ಇಲ್ಲ. ಈಗ ಮಳೆ ಆತಂದ್ರೆ ರೀ ಇಷ್ಟು ನೀರು ಹರಿತಾವೆ, ಇಂಥ ನೀರು ರಸ್ತೆ ಮೇಲೆ ಹಂಗೆ ಹೋಗ್ಬೇಕಾಗ್ತೈತಿ.
ಹೆಂಗೆ ಹೋಗೋದು ಸರ್ ಗಾಡಿ ಹೋಗಂಗಿಲ್ಲ ರೀ, ನಡ್ಕೊತ ಹೋಗಂಗಿಲ್ಲ ಸರ್. ಭಾಳ ತ್ರಾಸ ಐತೆ ರೀ. ಅದಕ್ಕೆ ಹಿಡ್ಕಲ್ ಡ್ಯಾಮ್ದಾಗ ನಾವು ಮುಳುಗಡೆ ಡ್ಯಾಮ್ ಕಟ್ಟಡ ಆಗಿ ಬಂದ್ರು ಸರ್, ಇಲ್ಲಿ ಕೆರೆ ಕಟ್ಟಡ ಸಹಿತ ನಮ್ಗೆ ಅನುಕೂಲ ಇಲ್ಲ ಸರ್. ಎಲ್ಲ ಕೆರೆ ಹೊಡೆದು ಹೊಂಟೈತೆ ಸರ್. ನಮ್ಗೆ ರೀ ನೀರಿನ ಅನಾನುಕೂಲ ಇತ್ತು ಸರ್, ಎಲ್ಲ ಬಂದಾಗೈತೆ ಸರ್. ಈಗ ಸರ್ ನೀರಿನ ಅನಾನುಕೂಲ ಇಲ್ಲ ರೀ, ಕೆರೆ ಕಲ್ಲೆಲ್ಲ ಕಿತ್ತೋಗ್ಯಾವ್ರಿ. ನಮ್ಗೆ ದರ್ಕಾರ ಅನ್ನೋದು ಯಾರೂ ಮಾಡ್ತಾ ಇಲ್ಲ ಸರ್. ಊರಾಗಿನ ಕೆರೆ ಇದ್ರು ಅದನ್ನು ಯಾರು ರಿಪೇರಿ ಮಾಡಿಲ್ಲ ಸರ್. ಅಲ್ಲಿ ಗುಡ್ದಾಗ ಕೆರೆ ಸರ್, ಅದನ್ನು ಯಾರು ಕಟ್ಟಡ ಇಲ್ಲ ರೀ. ನೀರಿನ ವ್ಯವಸ್ಥಾನೇ ಇಲ್ಲ ಸರ್. ರೈತರಿಗೆ ಅನುಕೂಲ ಆಕೈತ್ರಿ. ಸ್ವಲ್ಪ ನೀರು ಹಸ್ಕೊಂಡ್ರು ಮಾಡಿವಿ ಅಂದ್ರೆ ಕರೆಂಟ್ ಸಹಿತ ಬರಂಗಿಲ್ಲ ಸರ್. ನಮ್ಗೆ ರೀ ಸಿಂಗಲ್ ಪೀಜು ಕೊಡಂಗಿಲ್ಲ ರೀ. ನಮ್ಮ ಊರಾಗ ಗಟ್ರಗಳು ಸಹಿತ ಎಲ್ಲ ಕ್ಲೀನ್ ಇಲ್ಲ ಸರ್. ನಮ್ಮ ಕಡೆ ನಮ್ಮ ಊರಿಗೆ ರಾಜಕೀಯ ಕಾರಣದಾರ ಒಟ್ಟು ಯಾರು ನೋಡ್ತಾ ಇಲ್ಲ ಸರ್. ನಮ್ಮ ಕಡೆ ಸಾಲಿ ಸಣ್ಣ ಮಕ್ಕಳು 1ನೇ 2ನೇ ಹೋಗ್ಬೇಕಂದ್ರೆ 5 ವರ್ಷ ಸರ್ ಮಳೆಯಾಗನ ಕುಂತು ಸಾಲಿ ಅಭ್ಯಾಸ ಮಾಡ್ತಾರೆ ಸರ್. ತಾಡ್ಪತ್ರಿ ಹುಚ್ಚಾರ ರೀ. ಈಗ ಸದ್ಯ ಪಾಯಕನೇ ಓಪನಿಂಗ್ ಮಾಡ್ಯಾರ ಅಂದರೂ ಸರ್ ಅದಕ್ಕೆ ಇನ್ನೂ ಕಚಡ ಎಲ್ಲ ಭಾಳ ಐತೆ ಸರ್. ಅದಕ್ಕೆ ರೀ ಓಪನಿಂಗ್ ಆಗಿಲ್ಲ ಸರ್. ಈಗ ರೀ ಆದರೂ ಸ್ವಲ್ಪ ನಮ್ಮ ಊರ ಕಡೆ ಯಾರು ಗಮನ ಕೊಡ್ತಾರೆ ಸರ್. ಎಲೆಕ್ಷನ್ದಾಗ ರೀ ಬರ್ತಾರೆ ರೀ, ರೊಕ್ಕ ಕೊಡ್ತಾರೆ, ಓಟ್ ಹಾಕೊಂಡು ಹೋಗಿಬಿಡ್ತಾರೆ ಅಂತಾರೆ ಸರ್. ನಮ್ಮ 3 ಜನ ಓಟ್ ತೋರಂಗಿಲ್ಲ ರೀ, ರೊಕ್ಕ ತೋರಂಗಿಲ್ಲ, ಓಟ್ ಹಾಕ್ತಾರೆ, ಹೋಗಿಬಿಡ್ತಾರೆ ಸರ್. ಹೇಳೋದು ಅಷ್ಟೇ ಸರ್. ನಮ್ಗೆ ಬರೋದನ್ನೇ ಇಲ್ಲ ಸರ್. ಈ ಕಡೆ ರೀ ಯಾರು ನೋಡಂಗಿಲ್ಲ ಸರ್. ಇಲ್ಲಿ ಕಕ್ಕೇರಿ ಹೋಗ್ಬೇಕಾರೆ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಸರ್ ನಮ್ಗೆ ಒಂದು ಹಾಸ್ಪಿಟಲ್ ದವಾಖಾನೆ ಇಲ್ಲ ಸರ್. ಆಸ್ಪತ್ರೆ ಐತ್ರಿ ಸರ್, ಯಾರು ಡಾಕ್ಟರ್ ಬರಂಗಿಲ್ಲ ರೀ. ಕಕ್ಕೇರಿ ಹೋಗ್ಬೇಕಂದ್ರೆ ನಮ್ಗೆ ಮನಕಾಲ ಮಟ್ಟೆ ತೆಗೆದ ಸರ್. ಗಾಡಿ ಹೋಗಿಲ್ಲ, ಡೆಲಿವರಿ ಪೇಷಂಟ್ ಹೋಗಿದ್ರೆ ಹಾದಿಯಾಗ ಡೆಲಿವರಿ ಸರ್. ನಮ್ಮ ಹೆಣ್ಮಕ್ಳು ಹೋಗಿ ಡೆಲಿವರಿ ಮಾಡ್ಕೋಬೇಕು ಸರ್. ಡಾಕ್ಟರ್ ಹೋಗ್ಬೇಕಂದ್ರೆ ಹೆಲ್ಪ್ ಯಾರ್ದು ಇಲ್ಲ ಸರ್ ನಮ್ಮಲ್ಲಿ ರೀ. ಊರಿಗೆ ಏನಾರು ಒಂದು ಸೌಕರ್ಯ ಬರ್ಬೇಕಂದ್ರೆ ಯಾರು ಏನು ಮಾಡ್ತಾ ಇಲ್ಲ ರೀ. ಬಡವರು ಮನೆಗಳದ ಸರ್, ಇದ್ರ ಜನಗಳಿದ್ರು ಮನೆಗಳೆಲ್ಲ ಹಿಂದೆ ಬಿದ್ದಾವೆ ಸರ್. ಈಗ ರೀ ನಿಮ್ಗೆ ಅನ್ಸುತ್ತಾ ನಾವು ಅದೇ ಊರಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನಮ್ಗೆ ಭಾಳ ಚಲೋ ಸರ್. ಅಲ್ಲಿ ಬಿಟ್ಟು ಬಂದಿದ್ದು ನಮ್ಮ ಅಪ್ಪಗಳು ಮಾಡಿದಾರ ಸರ್. ಭಾಳ ತಪ್ಪು ಮಾಡ್ಯಾರ ಸರ್. ನಾವಾಗಿನ ಹಿರಿಯರು ಮಾಡಿದಾರೆ ಸರ್. ಇಲ್ಲಾಂದ್ರೆ ನಾವು ಆಗಿರೋ ಬಿಟ್ಟು ಬರ್ತಿರ್ಕಿಲ್ಲ ಸರ್. ಈಗ ಇನ್ನೂ ಅವ್ರು ಬಿಟ್ಟು ಬಂದು ಇಲ್ಲೆಲ್ಲ ನಾವು ಸರ್ ಭಿಕ್ಷೆ ಬೇಡಿ ತುಂಬಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಸರ್. ಈಗ ಸರ್ ಕಕ್ಕೇರಿ ಹೋಗ್ಬೇಕಾದ್ರೆ ನಮ್ಗೆ ದವಾಖಾನೆ ಇಲ್ಲ ಸರ್. ಒಂದು ಏನೂ ಇಲ್ಲ ರೀ. ಅನಾನುಕೂಲ ಯಾವುದೂ ಬರಂಗಿಲ್ಲ ಸರ್. ರಾಜಕಾರಣದವ್ರು ಏನೂ ಬರಂಗಿಲ್ಲ ರೀ. ನೀರಿನ ಕೊರತೆ ಸಹಿತ ಐತ್ರಿ ಸರ್. ನಮ್ಗೆ ನೀರು ಬರಂಗಿಲ್ಲ ಸರ್. 2 ದಿನಕ್ಕೊಮ್ಮೆ ನೀರು ಬರ್ತಾವೆ ರೀ. ಮತ್ತು ಅದು ಜಲಾಶಯ ಮಾಡ್ಯಾರ ಸರ್. ಊರೆಲ್ಲ ಸಿಸಿ ರಸ್ತೆ ಮಾಡ್ಯಾರ, ಅದೆಲ್ಲ ಹಡ್ಡಿ ಹೋಗುತ್ತೆ ಸರ್. ಮುದುಕೇರು ದಾಟಬೇಕಂದ್ರೆ ಎಡೆ ಬಿದ್ದು ಹೊಂಟಾರ ಸರ್. ಹಿಂಗಾಗಿ ಬಿದ್ದು 3-4 ಜನ ಸತ್ತರು ಸರ್. ಈಗ ಮೊನ್ನೆ ಸರ್ ಅವ್ರಿಗೆ ರಿಪೇರಿ ಮಾಡೋಕ್ಕೆ ಯಾರು ಅನುಕೂಲ ಇಲ್ಲ ಸರ್. ನೋವು ಸಂಕಟ ಯಾಕೆ ಸರ್ಕಾರಕ್ಕೆಲ್ಲ ಕೇಳಿಸೋದಿಲ್ಲ ಅಂತ ಎಲ್ಲ ಕಡೆ ಬಡಬಗ್ಗರಿಗೆ ಮನೆ ಇಲ್ಲ, ಓಡಿ ಬರೋಕ್ಕಾಗೋದಿಲ್ಲ. ಅವ್ರು ಹೆಣ್ಮಕ್ಳಿಗೆ ಕಂದಾಯ ಇಲ್ಲ. ನಿಮ್ಗೀಗ ಅನ್ಸುತ್ತಾ ನಾವು ಅಲ್ಲೇ ಇರ್ಬೇಕಿತ್ತು, ಅಲ್ಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ? ನಮ್ಗೆ 2 ಎಕರೆ ಹೊಲ ಕೊಟ್ಟಾರಿಲ್ಲ. ಪ್ರತಿ ಒಂದು ಕುಟುಂಬಕ್ಕೆ 2 ಎಕರೆ ಹೊಲ ಬರುವಂಗೆ ಮಾಡ್ರಿ. ಪ್ರತಿ ಒಂದು ಕುಟುಂಬ 2 ಎಕರೆ ಹೊಲ ಕೊಡ್ಬೇಕ್ರಿ. ನೀವು ಒಂದು ವರ್ಷ ಸರ ನೀವು ಅಷ್ಟು ಮಾಡಬೇಕ್ರಿ. ನಮಗೆ ಮನೇನೂ ಇಲ್ಲ, ಏನೂ ಇಲ್ರಿ. ಗಿಡದ ನೆಳಿಗೆ ನಿಂತಿದ್ದಾರೆ 50 ವರ್ಷ ದಿನ ಆತ್ರಿ ಸರ್. ಈಗ ನಮಗೆ ನೋಡ್ರಿ ನಾವು ಈಗ ಮಳೆ ಬಂದ್ರೆ ನೀರಾಗನ ಇದ್ದಂಗ್ರಿ. 2 ಎಕರೆ ಹೊಲ ಬರಬೇಕಾರೆ ಅಲ್ಲ ನಿಮ್ಗೆ ಅನ್ಸುತ್ತಾ ನಾವು ಅದೇ ಊರಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತಾರಲ್ಲ. ವಿಚಾರ ಮಾಡಿ ಬಿಟ್ಟು ಬಂದಾರೆ. ಈಗ ಅವರು ನಮ್ಮ ಬಗ್ಗೆ ವಿಚಾರ ಮಾಡ್ಬೇಕಲ್ರಿ. ಅವ್ರು ವಿಚಾರ ಮಾಡ್ಬೇಕಿಲ್ರಿ. ಈಗ ಅವ್ರು ವಿಚಾರ ಮಾಡಿ ನಮ್ದು ಎಲ್ಲ ಇದು ಮಾಡಿ ಕೊಡ್ಬೇಕ್ರಿ. ಪ್ರತಿಯೊಂದು ಕುಟುಂಬಕ್ಕೆ ಬರ್ಬೇಕು ಸರ್. ನಮ್ದು ಏನು ಸರ್ಕಾರ ಕಡೆಯಿಂದ ಏನು ಅನುದಾನ ನೀವು ಮಾಡೋದೈತ್ರಲ್ಲ ಅದೆಲ್ಲ ಮಾಡ್ಬೇಕು. ಈ ವಯಸ್ಸಲ್ಲೂ ಬಂದು ನಿಂತ್ಕೊಂಡಿದೆ ಅಂದ್ರೆ ನೋವು ಸಂಕಟ ನೀನು ಕಜ್ಜಿ ಹಾಕುತ್ತಾನ ಇಲ್ಲ, ಕಜ್ಜಿ ಹಾಕಿದ್ರೆ ಬಿಡುವುದಿಲ್ಲ. ವಯಸ್ಸು ನಿಮ್ಗೆ? 100 ವರ್ಷ. ಅವ್ನು ಬಿಟ್ಟಿಲ್ಲ. ಅವ್ನು ಕಟ್ಟಿ ಹೆಂಗೆ ತಗದ ಮಾಡಲಿ ನಾವು ಏನು ಮಾಡೋದು ಬಡ್ಕೊಂಡು. ಆ ಊರು ಹೆಂಗಿತ್ತು? ಹಳೆ ಊರು ಹೆಂಗಿತ್ತು? ಆ ಊರು ಹೆಂಗಿತ್ತು? ಆ ಊರು ಚೆಲ್ಲಿತ್ತು. ಇಲ್ಲಿ ತಂದು ಹಾಕಿರಲ್ಲ ಇದ್ರಾಗ. ಆ ಊರು ವಾಸಿನ ಈ ಊರು ವಾಸಿನ? ಅದೇ ಊರು ವಾಸಿ. ಮತ್ತು ಮಕ್ಕಳ ದುಡ್ಯಾಕ ಹೋಗತ್ತಾರ. ದಾಂಡೋಲಿ ಶಿವಪ್ಪ ಹೊಟ್ಟೆ ತುಂಬಲಾರ್ಕ 100 ವರ್ಷ ನಿಮ್ಗೀಗ? 100 ವರ್ಷ. 100ನೇ ವರ್ಷದಲ್ಲೂ ಬಂದು ಹೋರಾಡ್ತಾ ಇದ್ದೀರಿ. ಎಲ್ಲ ರಾಜಕೀಯ ಮಾಡಿದನು, ಪಂಚಕೀಯ ಮಾಡಿದನು, ಎಲ್ಲ ಮಾಡಿದನು. ಎಲ್ಲ ಮಾಡಿದಾರೆ. ಆಗಿನ ಕಾಲ ಮಾಡೋದಾರೆ ಏನು ಸೌಕರ್ಯ ಇಲ್ರಿ. ಇಲ್ಲಿ ಎಲ್ಲಿದ್ದೀರಿ? ಇಲ್ಲಿ ಮನೆ ಇದೆಯಾ? ಮನ್ಯಾಗ ಅದಾವ್ರಿ. ಕೊಡೋ ಕಟ್ಕೊಂಡು ಕಟ್ಟೋದು ನೀಗಬೇಕಲ್ಲ ಮನೆ, ಸಣ್ಣ ಸಣ್ಣ ಮನೆ. ಜನತಾ ಮನೆಗಳು ಬರ್ತಾವ್ರೆ. ಜನತಾ ಮನೆ ಓಪನ್ ಐತ್ರಿ. ನಮ್ಮ ಹೊಟ್ಟೆ ತುಂಬೈತ್ರಿ. ಒಂದೇ ರೇಷನ್ ಕಾರ್ಡ್ ಐತ್ರಿ. ನಮ್ಮ ಮನ್ಯಾಗ 10-15 ಮಂದಿ ಇದೇವ್ರಿ. ನಾವು 15 ಜನಕ್ಕೆ ಒಂದು ರೇಷನ್ ಕಾರ್ಡ್ ಐತಿ. ಅದೇ ಹೆಂಗೆ ನಾವು ಜೀವನ ತಗೊಂಡ್ರಿ ಉಳ್ದವ್ರೆಲ್ಲ ಆಯ್ಕೆ ಬರಾನಿಲ್ರಿ. 10 ಮಂದಿ ಇದಾವ್ರಿ ಸರ್. ನಾವು 10 ಮಂದಿ ಇದ್ರು ಒಂದೇ ರೇಷನ್ ಕಾರ್ಡ್ ರೀ ಸರ್. ನಾವು ಬರೀ 10 ಗುಂಟೆ ಹೊಲ ಬರೋದಿಲ್ರಿ. ಹೆಂಗೆ ಜೀವನ ಮಾಡ್ಬೇಕ್ರಿ ಸರ್? ಮನೇನೂ ಇಲ್ಲ, ಏನೂ ಇಲ್ಲ. 8 ಮಂದಿಯಾಗ 8 ಮಂದಿ ನಮ್ಗೆ ಹೊಟ್ಟೆ ತುಂಬತೈತ್ರಿ. 8 ಮಂದಿ ಆಯ್ಕೆ ಬರ್ಬೇಕಾಗಿತ್ತು ನಮ್ಗೆ. ಈಗ ಇರೋದ ಕೋಪಂದಾಗ 4 ಮಂದಿ ಇದೇವ್ರಿ. ಉಳ್ದವ್ರು ಹೆಸರಿಲ್ಲ, ಏನಿಲ್ಲ. ಎಲ್ಲ ನೀವೇ ಮಾಡೋದು ನೋಡ್ರಿ. ಅಕ್ಕ ಹಿಂಗಾದ್ರೆ ಹೆಂಗಕ್ಕ?
ನೀವು ನೋಡ್ರಿ ಹೆಂಗ್ ಮಾಡ್ತೀರಿ ವಿಚಾರ ಮಾಡ್ರಿ, ನೀವೇ ವಿಚಾರ ಮಾಡ್ರಿ. ನಮ್ಮ ಹೊಲ್ಗೊಳಗ ಖಾದ್ಯ ಇಲ್ಲ, ಕುಡಿಯಾಕ ನೀರಿಲ್ಲ, ಹುಲ್ಲಿನ ಕುಂಪಿ ಒಳಗದೇವ್ರಿ. ನಾವು ಸ್ವಾಗಿ ಕಬ್ಬು ಸವರ್ತೇವಲ್ಲ ಅಂತ ಮನಿ ಒಳಗದೇವ್ರಿ. ಮನಿ ಮೊದ್ಲಾಗಿಲ್ಲ ನಮಗೆ ಇರಾಕ. ಹುಲ್ಲಿನ ಗುಡ್ಸ್ಲ ಹಾಕಿ ಗುಡ್ದಾನ ಸೌದೆ ತಂದು ಹೊಲ ಕೊಟ್ಟಾರ ಅದ್ರಾಗ ನಾವು ಒಂದು 20 ಮಂದಿ ಆಗ್ಯಾವ. 20 ಮಂದಿ ಆಗ್ಯಾವ. ಮುಂದಿನವ್ರ 20 ಮಂದಿ ಆಗಿ ನಿಮಗೆ ಅಲ್ಲಿ ಚೋಟ್ಯಾಗ ನಾವೆಲ್ಲಿ ಹಾದಿ ಬಿಡೋ ಅವ್ರು ಅಂತಾರ. ಅಲ್ಲ, ಅರ್ಧ ಎಕರೆ ಜಮೀನು 20 ಮಂದಿ ಹಂಚ್ಕೊಂಡ್ರೆ ಒಬ್ರು ಮಲ್ಕೊಳಕ್ಕೂ ಜಾಗ ಸಿಗಲ್ಲ. ಅದ್ರೊಳಗೆ ಒಂದು ರೂಮ್ ಸುಕಾಟ ಹಾಕೈತ್ರಿ. ನೀವೇ ವಿಚಾರ ಮಾಡ್ರಿ ಸರ್. ನೋಡೋಣ ಕಟ್ಕೊಳಕ್ ಒಂದೊಂದು ನಮಗ 3 ಮಕ್ಕಳು ನಾವ್ ಎಲ್ಲ ರೀತಿ ಜೀವನ ಮಾಡೋದು. ಬಂದವ್ರಿಗೆ ಏನೇನು ಕೊಡ್ತಾರಲ್ರಿ ಗೌರ್ಮೆಂಟ್, ಹಂಗೆಲ್ಲ ನಮಗೆ ಕೊಡ್ಬೇಕಿಲ್ಲ. ಇಲ್ಲಾದ್ರೆ ನಮಗೆ ಏನಿಲ್ಲ ತಂದು ಬಿಡ್ದಾಗ ಹೋಗುತ್ತಾರೆ ನಮ್ಮನ್ನ. ನಾವು ಬಡ್ದಾಡಿ ಸಾಯತ್ತವ್ರೆ. ನಾವು ಧಾರವಾಡ ಹುಬ್ಬಳ್ಳಿ ರೈಲ್ವೆ ಹಳ್ಳಕ್ಕದ್ರಕ್ಕೆ ಹೋಗವ್ರ ನಮ್ಮ ಮಕ್ಕಳು. ನಮಗೇನು ಸೌಲಭ್ಯನೂ ಇಲ್ಲ. ಬರೇ 300 ರೂಪಾಯಿ ರೀ. ನಮ್ಮ ಹಿರಿಯರ ನಮ್ಮ ಊರ್ ಹಿರಿಯರ ಏನ್ ಮಾಡಾರ? 2 ನೂರು ಕೊಡ್ತಾರ್ರಿ. ದಿನ ಹೋಗ್ತಾವ್ರಿ ನಾವು ಕೆಲಸ. ನಮ್ಮ ಊರ್ ಹಿರಿಯರ ಏನ್ ಮಾಡಾರ್ರಿ? ಇಲ್ಲಿ ಬಂದಾರ ನಟ್ ಕೈಕಾಲು ಬಿದ್ದ ಬಂದಾಟ ಅಷ್ಟ ಗುಡ್ದಾನ ಎಲ್ಲ ನಮ್ಮ ಊರಾಗ್ರಿ ನೀರಿಲ್ರಿ. ನೀರಿನ ಮೊದಲು ಸೌಕರ್ಯ ಈ ಊರಾಗಿಲ್ಲ ಇಲ್ರಿ. ನಂಗೆ ಅಳುನ ಬರ್ತಿದ್ದೆ. ನಂಗೆ ಅಳುನ ಬರ್ತಿದ್ದೆ. ಈ ಊರಾಗ ನೀರಿನ ಸೌಕರ್ಯ ಇಲ್ರಿ, ಒಂದು ರೋಡ್ ಇಲ್ರಿ, ಗಟ್ರಿ ಇಲ್ರಿ, ಏನೂ ಇಲ್ರಿ. ಮತ್ತು ಈಗ ಸಾಲ ಅಂದ್ರೆ ಈ ಸದ್ಯ ಬೀಳೋಂಗೆ ಐತ್ರಿ. ಒಂದು ಸಾಲಿ ನೆಟ್ಟಂಗೆ ಮಾಡೋಂಗಿಲ್ರಿ, ಏನಿಲ್ರಿ. ಪಂಚಾಯತರ ಹೋಟ್ ಹಾಕೊಂಬಿಟ್ಟ ಇಲ್ಲಿ ಹಾಕ್ರಿ ಅಲ್ಲಿ ಹಾಕ್ರಿ ಅಂತಾರ್ರಿ. ಅದನ್ನ ಬಿಟ್ಟರೆ ಏನೇನು ಒಂದು ಇದನ್ನ ಮಾಡೋಲ್ರಿ. ಹೋಟ್ ಅಂದಕ್ಕೆ ನೀವು ಯಾರೋ ನಾವು ಯಾರೋ ಅಂತಾರ್ರಿ. ಇದು ಪಂಚಾಯತಿ ಈ ಊರೇ ಹದಿಗೆಟ್ಟೈತೆ ನೋಡ್ರಿ. ಒಂದು ಸೌಲಭ್ಯ ಅನ್ನೋದೇ ಇಲ್ರಿ ಊರಾಗ್ರಿ. ನಾವೇನು ಮಾಡೋದು ಹೇಳ್ರಿ? ಇಟ್ಟು ಹುಡುಗರು ನಾವು ನೀರು ಹೊರಗೆ ಹೋಗ್ಬೇಕ್ರಿ. ಎಲ್ಲೆಲ್ಲಿ ಹೋಗ್ಬೇಕ್ರಿ ನೀರು ಹೊರಕ್ಕೆ. ಒಂದು ನೀರಿನ ಬಿಡಂಗಿಲ್ರಿ, ಏನೂ ಇಲ್ಲ. ಮಂದಿ ಒಂದು ಚಾವೆ ತಂದು ಕುಂಚಾರು ಅವರ ನೀರ ಬಿಡಂಗಿಲ್ರಿ. ಅವತ್ತೊಂದು ಹ್ಯಾಗ್ಗಳದಾವ್ರಿ. ಒಂದು ನೀರು ಬಿಡೋದಿಲ್ರಿ, ಒಂದು ಏನೂ ಇಲ್ರಿ. ಒಂದು ಸಾಲಿಗೆ ನೆಟ್ಟಂಗೆ ಏನೂ ಇಲ್ರಿ ಸೌಕರ್ಯ. ನಾವೇನು ಮಾಡೋದು ಹೇಳ್ರಿ? ಒಂದು ರೋಡ್ ಆಗಂಗಿಲ್ರಿ, ಒಂದು ಏನೂ ಇಲ್ರಿ. ಮಾತ್ರ ಹೊಲ್ದಿಗ ನಮ್ಮ ಅಪ್ಪನ ಹೆಸರಲ್ಲೇ ಐತಂದ್ರೆ ಬೇರೆ ಹೆಸರಲ್ಲೇ ಆಗ್ಬೇಕಂದ್ರೆ ಅದಕ್ಕೆ ಅದನ್ನ ತೊಗೊಂಬರ್ರಿ ಇದನ್ನ ತೊಗೊಂಬರ್ರಿ ಅವ್ರು ಭಾಳ ಕಾಡ್ತಾರ್ರಿ. ನಾವೇನು ಮಾಡೋದು ಹೇಳ್ರಿ ನೀವು? ನಾವು ಇಟ್ಟೆಲ್ಲ ಈ ಗ್ರಾಮಸ್ಥರ ಆತಂಕ, ನೋವು ಮತ್ತು ಬೇಸರ. ಇಡಕಲ್ ಡ್ಯಾಮ್ಗೆ, ಜಲಾಶಯಕ್ಕೆ ತಮ್ಮ ಊರನ್ನು ಬಿಟ್ಟು ಬಂದು ಇದೀಗ ಇಲ್ಲಿ ಸೇರಿರುವಂಥ ಗ್ರಾಮಸ್ಥರಿಗೆ ಸರ್ಕಾರ ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಅವರಿಗೆ ಪರ್ಯಾಯವಾಗಿ ಒದಗಿಸಿರುವಂಥ ಜಮೀನು ಕೂಡ ಭಾಳ ಕಡಿಮೆ ಆಗಿದೆ. ನಾವು ಹೇಗೆ ಬದುಕಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ, ತಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳಿಗೆ ಈ ಸುರಪುರ ಗ್ರಾಮಸ್ಥರು ಕೇಳ್ತಾ ಇರುವಂಥದ್ದು. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಇವರ ಬೇಡಿಕೆಯನ್ನು ಈಡೇರಿಸ್ತಾ ಅನ್ನುವಂಥನ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.